ನಾನು ಸುಶೀಲಾ, ಸಮತಾ ವೇದಿಕೆ ಮೈಸೂರಿಂದ ಬಂದಿದ್ದೀನಿ. ಈ ಪ್ರಕರಣ ಅತ್ಯಂತ ಅಸಹ್ಯಕರವಾದದ್ದು. ಅದಕ್ಕೆ ಇನ್ನೂ ಏನಾದರೂ ಶಬ್ದಗಳಿದ್ರೆ ಅದನ್ನು ಗೊತ್ತಾಗ್ತಿಲ್ಲ. ಮಹಾನ್ ಅಸಹ್ಯಕರವಾದದ್ದು. ಮತ್ತು ನಾವು ನಾಗರಿಕ ಸಮಾಜದಲ್ಲಿ ನಾವು ಬದುಕಿದ್ದೀವಿ ಅಂತ ಕೂಡ ನನಗೆ ಅನ್ನಿಸ್ತಾ ಇಲ್ಲ. ಅದು ತುಂಬ ಆತಂಕದಲ್ಲಿ ಈ ಕಾಲಘಟ್ಟದಲ್ಲಿ ಮಹಿಳೆಯ ಘನತೆಯ ಬದುಕಿಗೆ ಎಲ್ಲ ಥರದ ಚ್ಯುತಿಗಳು ಬರ್ತಾ ಇರೋ ಕಾಲಘಟ್ಟದಲ್ಲಿ ಇಂಥ ಪ್ರಕರಣಗಳಂತೂ ಇನ್ನೊಂದಿಷ್ಟು ಮಹಿಳೆಯರನ್ನ ಕುಗ್ಗಿಸುವ, ಅವಳ ಘನತೆಯಿಂದ ಬದುಕುವ ಎಲ್ಲ ಹಕ್ಕನ್ನು ಕಿತ್ತುಕೊಳ್ಳುವಂಥ ಕೆಲಸಗಳು ಇದು ಅವ್ಯಾಹತವಾಗಿ ನಡೀತಲೇ ಇದೆ. ಆದರೆ ಒಬ್ಬ ಜನನಾಯಕ ಅನ್ನಿಸಿಕೊಂಡವನ ಜವಾಬ್ದಾರಿ ಕೂಡ ಮರೆತು ಇಂಥ ದುಷ್ಕೃತ್ಯಗಳಲ್ಲಿ, ದೌರ್ಜನ್ಯದಲ್ಲಿ ಅವನು ತೊಡಗಿಸ್ಕೊಂಡಿರೋದು ಕೂಡ ತುಂಬ ಅಸಹ್ಯಕರ, ಅವಮಾನಕರ. ಮತ್ತು ನಾನು ಇಲ್ಲಿ ಎಲ್ಲ ಬೇರೆ ಬೇರೆ ಕಡೆಯಿಂದ ಈ ಮಹಿಳಾ ಸಂಘಟನೆಯವರು, ಮಹಿಳಾ ಪರ ಹೋರಾಟಗಾರರು ಇಲ್ಲಿ ಬಂದಿದ್ದಾರೆ. ಆದರೆ ನನಗಿಲ್ಲಿ ಅನ್ನಿಸ್ತಾ ಇರೋದು, ಈ ಹಾಸನದ ಜನತೆ ಈ ಧ್ವನಿ ಇಲ್ಲದ ಮಹಿಳೆಯರ ಬಗ್ಗೆ ಒತ್ತಾಸೆಯಾಗಿ ನಿಂತು ಅವರಿಗೆ ಹೆಚ್ಚಿನ ಸಹಕಾರವನ್ನ, ಹೆಚ್ಚಿನ ಬೆಂಬಲವನ್ನ ಕೊಟ್ಟು ಈ SITಯ ಮುಂದೆ ನಮ್ಮ ಒತ್ತಾಯ ಏನಿದೆ ಅದನ್ನು ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ತಲುಪಿಸಬೇಕು. SIT ರಚನೆ ಆಗಿರೋದನ್ನ ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದು ಅತಿ ಶೀಘ್ರದಲ್ಲಿ ವಿಚಾರಣೆ ಆಗಬೇಕು. ಅತಿ ಶೀಘ್ರದಲ್ಲಿ ಯಾರು ದೌರ್ಜನ್ಯ ಎಸಗಿದ್ದಾರೆ, ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಶಿಕ್ಷೆ ಕೂಡ ಆಗಬೇಕಾಗಿರೋದು ನಮ್ಮ ಒತ್ತಾಯ. ಇದು ಆದಷ್ಟು ಶೀಘ್ರವಾಗಿ ಆಗಬೇಕಾಗಿದೆ. ಮತ್ತೆ ಎಲ್ಲ ನಾಗರಿಕರು, ನಾವು ನಾಗರಿಕರೇ ಆಗಿದ್ದಲ್ಲಿ ತುಂಬ ಸೂಕ್ಷ್ಮ ಪ್ರಜ್ಞೆ ಬೇಡ, ನಾವು ಮನುಷ್ಯರಾಗಿದ್ದಲ್ಲಿ ಸಾಕು. ನಾವು ಇಂಥ ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ಒತ್ತಾಸೆಯಾಗಿ, ಧ್ವನಿಯಾಗಿ ನಾವು ನಿಲ್ಬೇಕಾಗಿದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.